ಬಿಡದಿಯ ನ್ಯೂ ಟೌನ್ಶಿಪ್ ವಿಚಾರವಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಬಿಡದಿ ಅರಳಾಳುಸಂದ್ರ ಗ್ರಾಮದ ಒಂದು ತೋಟದ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರದ ಈ ಒಂದು ಯೋಜನೆಗೆ ಹೋರಾಟದ ಮೂಲಕ ಒಂದು ಕಿಚ್ಚನ್ನು ಹಚ್ಚಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ನಿಖಿಲ್ ಅವರಿದ್ದಾರೆ, ಅವ್ರನ್ನೇ ಈ ಬಗ್ಗೆ ಮಾತನಾಡಿಸ್ತೀನಿ. ಸರ್, ಇವತ್ತು ರಾಜ್ಯ ಸರ್ಕಾರದ ಯೋಜನೆ ವಿರುದ್ಧವಾಗಿ ಅಧಿಕೃತವಾಗಿ ಸಮರವನ್ನು ಸಾರಿದ್ದೀರಿ. ಈ ಯೋಜನೆಯ ವಿಚಾರವಾಗಿ ನೀವು ರೈತರ ಗಮನಕ್ಕೆ ಏನು ತರ್ತೀರಿ ಸರ್? ಅಂದರೆ ಏನು ಪ್ಲಸ್ ಆ್ಯಂಡ್ ಮೈನಸನ್ನು ನೀವು ತರ್ತೀರಿ? ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಸಂಪೂರ್ಣವಾದಂಥ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ನಾನು ಕಲೆ ಹಾಕಿ ಸಂಪೂರ್ಣ ಡಾಕ್ಯುಮೆಂಟ್ಸ್ ಮೂಲಕ ಮಾತಾಡಿದ್ದೀನಿ. ಇಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ, ಸರ್ಕಾರದಲ್ಲಿ ಇಲಾಖೆಯ ಅಧಿಕಾರಿಗಳು ಒಂದು ವರದಿ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರಾಗಿ ಹೇಳ್ತಾರೆ, 22,000 ಕೋಟಿಯಷ್ಟು ಭೂಮಿ ಮತ್ತು ನಿವೇಶನದಿಂದ ಮಾರಾಟದಿಂದ ಬರ್ತಕ್ಕಂಥ ದುಡ್ಡು ಮತ್ತು ತೆರಿಗೆ ಮೂಲಕ ಬರ್ತಕ್ಕಂಥ ದುಡ್ಡು 5,000 ಕೋಟಿ, ಇನ್ನು ಮತ್ತೆ ನಿಮ್ಮ FIR ಮೂಲಕ ಬರ್ತಕ್ಕಂಥ 5,000 ಕೋಟಿ, ಹೆಚ್ಚು ಕಮ್ಮಿ 33,500 ಕೋಟಿ ಅಷ್ಟು. ಇದು ಫಸ್ಟ್ ಸ್ಟೇಜ್ ಮಾತಾಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಇನ್ನೆಷ್ಟು ಲಕ್ಷ ಕೋಟಿ ಮಾಡಬೇಕು ಅಂತ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಇಲ್ಲೇನು ಯಾರೂ ಬಂದು ಇಲ್ಲಿವರೆಗೂ ಒಂದು ಸೋಷಿಯಲ್ ಸರ್ವೆಯನ್ನು ಮಾಡಿಲ್ಲ. 10 ಎಕರೆ ಇರಲಿ, 10 ಇಂಚ್ ಭೂಮಿ ಇರಲಿ, 1 ಗುಂಟೆ ಜಮೀನಿರಲಿ, ಬಂದು ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಸರ್ವೆಯನ್ನು ಮಾಡಬೇಕಾಗಿತ್ತು, ಒಂದು ಸೋಷಿಯಲ್ ಸರ್ವೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಸರ್ಕಾರ ಮಾಡಿದಾರಾ? ಇಲ್ಲಿವರೆಗೂ ಯಾರಾದರೂ ಬಂದಿದ್ದಾರಾ? ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಇಲ್ವಲ್ಲ. ಏಕಾಏಕಿ 9,600 ಎಕರೆ ಸರ್ವೆ ಮಾಡಿದಿರಾ, ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಅರ್ಥಕಳ್ದಿರಾ, ಏಕಾಏಕಿ ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಯಾರಿಗೋಸ್ಕರ ತಗೊಂಡಿದ್ದಾರೆ ತೀರ್ಮಾನ? ಸರ್, ಈಗ CM DK ಶಿವಕುಮಾರ್ ಅವರು ಕೂಡ ಪ್ರಧಾನಿಯವರನ್ನು ಭೇಟಿ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಕೇಳಿದೆ, ನಾನು ಕೂಡ ಟೌನ್ಶಿಪ್ ಮಾಡಿದ್ದೀನಿ, ನೀವು ಮಾಡಿ ಎನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಸರ್? ನೋಡೋಣ, ಅಲ್ಲಿ ಒಳಗಡೆ ಕೂತವರು ಇಂದಿನ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಒಳಗಡೆ 4 ಗೋಡೆ ಮಧ್ಯೆ ಏನು ಚರ್ಚೆ ನಡೀತು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇದು ಮಾನ್ಯ ಪ್ರಧಾನಮಂತ್ರಿಗಳ ಬಾಯಲ್ಲಿ ಬಂದಿರತಕ್ಕಂಥ ವಿಚಾರ ಅಲ್ಲ. ಈ ಹೇಳಿಕೆ ಬಂದಿರೋದು ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯವರೇ. ಹಾಗಾಗಿ ಇದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕಾ ನನಗೆ ಗೊತ್ತಿಲ್ಲ. ಹಂಗೇನಾದರೂ ಒಂದು ವೇಳೆ ಇವೆಲ್ಲ ಇಷ್ಟೆಲ್ಲ ಚರ್ಚೆ ಬಂದಿದೆ ಅಂತಕ್ಕಂಥದ್ದಾದರೆ ಇಲ್ಲಿರ್ತಕ್ಕಂಥ ವಾಸ್ತವದ ಬಗ್ಗೆ ನಾನು ವೈಯಕ್ತಿಕವಾಗಿ ಈ ನಮ್ಮ ರಾಜ್ಯದ ಒಂದು ಪ್ರಜೆಯಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾನೊಂದು ಪತ್ರ ಬರೀತೇನೆ. ಸರ್, ಈಗ ನೀವು ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದಿರಿ ಸರ್, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾನು ಪತ್ರವನ್ನು ಬರೀತೇನೆ ಎನ್ನುವಂಥ ಮಾತನ್ನು ಹೇಳಿದಿರಿ. ಯಾವ ವಿಚಾರವಾಗಿ ರಾಹುಲ್ ಗಾಂಧಿ ಅವರ ಗಮನವನ್ನು ಸೆಳೆಯಲಿಕ್ಕೆ ಮುಂದಾಗಿದ್ದಾರೆ? ಈಗ ನೋಡಿ, ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ಗೆ ಹೋಗಿ ಅಲ್ಲಿ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಹೋಗಿ ನಿಂತ್ಕೊಂಡಿದ್ರು, ಒಂದು ಕ್ಯಾಂಪೇನ್ ಮಾಡಿದ್ರು. ಅದರಲ್ಲಿ ಒಂದು ಕೋಟ್ ಮಾಡ್ತಾರೆ, ಗ್ರೀನ್ ಓವರ್ ಗ್ರೀಡ್ ಅಂತ. ಅದರ ಮಾತಿನ ಅರ್ಥ ಏನು ಅನ್ನೋದು ಬಹುಶಃ ಇಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಎಲ್ರಿಗೂ ಅರ್ಥ ಆಗ್ತದೆ. ಹಾಗಾಗಿ ಅದು ಅಲ್ಲಿಗೆ ಮಾತ್ರ ಅನ್ವಯ ಆಗಬಾರ್ದು. ಇಲ್ಲೂ ಕೂಡ ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ, ಹಸಿರು ಕ್ರಾಂತಿ ಇರ್ತಕ್ಕಂಥ ಹಳ್ಳಿಗಳಿದೆ. ದಯವಿಟ್ಟು ಬಂದು ವಾಸ್ತವಾಂಶ ಗೊತ್ತಿಲ್ಲ ಅಂತಕ್ಕಂಥದ್ದಾದರೆ ಅವ್ರ ಪಾಪ ಇಲ್ಲಿ ಬರಲಿಕ್ಕಾಗೋದಿಲ್ಲ. ಅವ್ರು ಭಾಳ ದೊಡ್ಡವರಿದ್ದಾರೆ. ಹಾಗಾಗಿ ಅವ್ರಿಗೊಂದು ಪತ್ರ ನಾನೇ ಬರೆದು ಕಳಿಸ್ತಾ ಇದ್ದೀನಿ. ಇವತ್ತು ಫೈನಲ್ ನೋಟಿಫಿಕೇಷನ್ನ ಈ ಒಂದು 500 ಎಕರೆ ಇವತ್ತೇನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ರೈತರ ಜಮೀನಿಗೆ ಈಗಾಗಲೇ ಹೊರಡಿಸ್ಬಿಟ್ಟಿದ್ದಾರೆ. ಮೊನ್ನೆ ದಿನ ರಾತ್ರಿ ಫೈನಲ್ ನೋಟಿಫಿಕೇಷನ್ನು, ಗೆಜೆಟ್ಟು. ಇದು ಬಹುಶಃ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದಾದರೆ ಇಲ್ಲೆಲ್ಲ ಹೆಣ್ಮಕ್ಳು ದಯವಿಟ್ಟು ಕೇಳಬೇಕು, ಕಾನೂನಾತ್ಮಕವಾದಂಥ ಹೋರಾಟ ಮಾಡಬೇಕು. ನ್ಯಾಯಾಂಗದ ಮೇಲೆ ನಾವೆಲ್ಲರೂ ನಂಬಿಕೆ ಇಟ್ಟು ಯಾಕೆಂದರೆ ಮೆರಿಟ್ ಇದೆ, ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಮೆರಿಟ್ ಇದೆ. 100ಕ್ಕೆ 100 ನಮ್ಮೆಲ್ರಿಗೂ ವಿಶ್ವಾಸ ಇದೆ. ನ್ಯಾಯಾಂಗ ರೈತರ ಪರವಾಗಿ ನಿಂತು ಅವರ ಜಮೀನನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ ಅವರ ಈ ಒಂದು ನ್ಯಾಯಾಂಗ ಹೋರಾಟಕ್ಕೆ ಅವರ ಮಾರ್ಗದರ್ಶನವೂ ಇದೆ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಸರ್, ಈಗ 21ಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಿ ಸರ್? ಯಾವ ರೀತಿ ಸಿದ್ಧತೆಗಳಿದೆ ಸರ್? 21ಕ್ಕೆ ನೋಡಿ ಅಣ್ಣ, 26 ಹಳ್ಳಿಗಳಲ್ಲೂ ಒಂದು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಒಂದು ರೂಟ್ ಮ್ಯಾಪನ್ನು ಮಾನ್ಯ ಮಂಜಣ್ಣ ಅವರು ತೀರ್ಮಾನ ಮಾಡ್ತಾರೆ. ಈಗ ತಾನೇ ಘೋಷಣೆ ಮಾಡಿದ್ದೀನಿ.
ಇದು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಅಷ್ಟೇ. ಇತ್ತೀಚೆಗೆ ಇಲ್ಲಿ ನಿಂತಿರ್ತಕ್ಕಂಥ ಹೆಣ್ಮಕ್ಳನ್ನೆಲ್ಲ ಒಂದು 15 ದಿನ ಆಯ್ತತ್ತ, ಇನ್ನು ಬಂದೋಗಿ ಒಂದು 15 ದಿನ ಆಯಿತು, ಬಂದು ನೋಡ್ಕೊಂಡು ಹೋಗಿದ್ದೆ. ಹಾಗಾಗಿ ಭಾನುವಾರವೇ ಮಾಡೋಣ, ಯಾಕೆಂದರೆ ಭಾಳ ಜನ ಕೆಲ್ಸಕ್ಕೆ ಹೋಗ್ತಾರೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೆಲಸದ್ದು ಒತ್ತಡಗಳಾಗೋದು ಬೇಡ, ಕೆಲಸಕ್ಕೆ ಹೋಗ್ತಕ್ಕಂಥ ಯುವಕರು ಜಾಸ್ತಿ ಇದ್ದಾರೆ. ಭಾನುವಾರ 21ನೇ ತಾರೀಕೆ ಮಾಡೋಣ. ಎಲ್ಲರೂ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಒಟ್ಟಾರೆಯಾಗಿ ಪಾರಂಪರಿಕವಾಗಿ ಏನಿವತ್ತು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ರೈತರ ಒಂದು ಆಸ್ತಿಯನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಬಂದಿದೆ. ಇದಕ್ಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಇಲ್ಲಿಂದ ಕೊಡುವ ಮೂಲಕ ಇದು ಕೇವಲ ಇಲ್ಲಿಗೆ ಹೋರಾಟ ಸೀಮಿತ ಆಗಲ್ಲ. ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ರವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ. ನ್ಯಾಯಾಂಗ ತನಿಖೆಯನ್ನು ಕೂಡ ಎದುರಿಸಿ ನ್ಯಾಯಾಂಗ ಹೋರಾಟವನ್ನು ಕೂಡ ಮಾಡ್ತೇವೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.